ಮಾರ್ಲ್ ಆರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡ್ತಾ ಇರ್ಬೋದು. RRBಯಲ್ಲಿ ಮಿನಿಸ್ಟ್ರಿಯಲ್ ಮತ್ತು ಐಸೋಲೇಟೆಡ್ ಕ್ಯಾಟಗರೀಸ್ ರಿಕ್ರೂಟ್ಮೆಂಟ್ ಆರಂಭವಾಗಿದೆ. ಇಲ್ಲಿ ಒಟ್ಟು 1036 ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು, ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ನೀವು ಶೈಕ್ಷಣಿಕ ಅರ್ಹತೆಯನ್ನು ಅಷ್ಟು ಮುಗಿಸಿರಬೇಕು ಮತ್ತು ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಯಾವುದು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ಮತ್ತು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಅಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಯಾಕಂದರೆ ಇದರಲ್ಲಿ ವಿಡಿಯೋ ಬರೋದಕ್ಕೂ ಮುಂಚೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಈಗ ಇಲ್ಲಿ ನೋಡ್ತಾ ಹೋಗಿ. ರೈಲ್ವೆ ನೇಮಕಾತಿ ಮಂಡಳಿಯು ಭಾರತೀಯ ರೈಲ್ವೆಯ ವಿವಿಧ ವಲಯಗಳಲ್ಲಿ ಮತ್ತು ಉತ್ಪಾದನಾ ಘಟಕಗಳಲ್ಲಿ ಮಿನಿಸ್ಟರಿಯಲ್ ಮತ್ತು ಐಸೋಲೇಟೆಡ್ ವರ್ಗಗಳ ವಿವಿಧ ಹುದ್ದೆಗಳ ನೇಮಕಾತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ. ಈ ಹುದ್ದೆಗೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಿಕೊಡಲಾಗಿದೆ. ಇಲ್ಲಿ ನೋಡ್ತಾ ಹೋಗಿ. RRB ಮಿನರಲ್ ಮತ್ತು ಐಸೋಲೇಟೆಡ್ ನೇಮಕಾತಿಗಾಗಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡ್ತಾ ಹೋಗಿ. ಮೊದಲಿಗೆ ಇಲ್ಲಿ ಸಂಸ್ಥೆ ಹೆಸರು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್. RRBಯಿಂದ ಒಟ್ಟು 1036 ವಿವಿಧ ಹುದ್ದೆಗಳ ನೇಮಕಾತಿ ಆರಂಭವಾಗಿದ್ದು, ಇವುಗಳಿಗೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಜಾಬ್ ಲೊಕೇಶನ್ ಬಂದುಬಿಟ್ಟು ಆಲ್ ಓವರ್ ಇಂಡಿಯಾದಲ್ಲಿ ಇರುತ್ತೆ. ನೀವು ಯಾವುದೇ ರಾಜ್ಯದಲ್ಲಿ ಆಗಿದ್ದರೂ ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಡಲಾಗಿದೆ. ಪ್ರಮುಖ ದಿನಾಂಕಗಳನ್ನು ನೋಡ್ತಾ ಹೋಗಿ. ಅಂದರೆ ಈ ಹುದ್ದೆಗೆ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಪ್ರಾರಂಭ ದಿನಾಂಕ ಜನವರಿ 7, 2025ರಿಂದ ಆನ್ಲೈನ್ ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ ಫೆಬ್ರವರಿ 6, 2025ರವರೆಗೆ ಇರುತ್ತೆ. ಇದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡ್ತಾ ಹೋಗಿ. ರೈಲ್ವೆ RRB ಮಿನರಲ್ ಮತ್ತು ಐಸೋಲೇಟೆಡ್ ವೇಕೆನ್ಸಿ ಡೀಟೇಲ್ಸ್, ಅಂದರೆ ಯಾವ್ಯಾವ ಹುದ್ದೆಗಳನ್ನು ಯಾವ ರೀತಿ ಹಂಚಿಕೆ ಮಾಡಿದ್ದಾರೆ ಅಂತ ನೋಡ್ತಾ ಹೋಗಿ. ಇಲ್ಲಿ ಸ್ನಾತಕೋತ್ತರ ಶಿಕ್ಷಕರಿಗೆ 187 ಹುದ್ದೆಗಳಿವೆ. ಹಾಗೆ ಸೈಂಟಿಫಿಕ್ ಸೂಪರ್ವೈಸರ್ಗಳಿಗೆ 3 ಹುದ್ದೆಗಳು, ಹಾಗೆ ಪದವೀಧರ ಶಿಕ್ಷಕರಿಗೆ 338 ಹುದ್ದೆಗಳು, ಹಾಗೆ ಮುಖ್ಯ ಕಾನೂನು ಸಹಾಯಕರಿಗೆ 54 ಹುದ್ದೆಗಳು, ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಭ್ಯರ್ಥಿಗೆ 20 ಹುದ್ದೆಗಳು, ಮತ್ತು ದೈಹಿಕ ತರಬೇತಿ ಬೋಧಕರಿಗೆ 18 ಹುದ್ದೆಗಳು, ಹಾಗೆ ವೈಜ್ಞಾನಿಕ ಸಹಾಯಕ ಅಥವಾ ತರಬೇತಿ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು, ಕಿರಿಯ ಅನುವಾದಕ ಮತ್ತು ಹಿಂದಿ ಇವರಿಗೆ 130 ಹುದ್ದೆಗಳು, ಹಾಗೆ ಹಿರಿಯ ಪ್ರಚಾರ ನಿರೀಕ್ಷಕರು ಇವರಿಗೆ 3 ಹುದ್ದೆಗಳು, ಹಾಗೆ ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು ಇವರಿಗೆ 59 ಹುದ್ದೆಗಳು, ಹಾಗೆ ಗ್ರಂಥಪಾಲಕ ಇವರಿಗೆ 10 ಹುದ್ದೆಗಳು, ಹಾಗೆ ಸಂಗೀತ ಶಿಕ್ಷಕ ಮಹಿಳಾ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಖಾಲಿವೆ, ಹಾಗೆ ಪ್ರಾಥಮಿಕ ರೈಲ್ವೆ ಶಿಕ್ಷಕರು ಇಲ್ಲಿ ಕೂಡ 188 ಹುದ್ದೆಗಳು ಖಾಲಿವೆ, ಹಾಗೆ ಸಹಾಯಕ ಶಿಕ್ಷಕ ಮಹಿಳೆ ಅಥವಾ ಕಿರಿಯ ಶಾಲೆ ಇವರಿಗೆ 2 ಹುದ್ದೆಗಳು, ಹಾಗೆ ಪ್ರಯೋಗಾಲಯ ಸಹಾಯಕ ಶಾಲೆ ಇವರಿಗೆ 7 ಹುದ್ದೆಗಳು, ಹಾಗೆ ಲ್ಯಾಬ್ ಸಹಾಯಕ ಗ್ರೇಡ್ 3 ಇಲ್ಲಿ ರಸಾಯನಶಾಸ್ತ್ರಜ್ಞ ಮತ್ತು ಮೆಟಲರ್ಜಿಸ್ಟ್ ಇವರಿಗೆ 12 ಹುದ್ದೆಗಳು ಖಾಲಿವೆ. ಇಲ್ಲಿ ಒಟ್ಟು ಹುದ್ದೆಗಳು ನೋಡ್ತಾ ಹೋದರೆ 1036 ಹುದ್ದೆಗಳನ್ನು ಈ ರೀತಿಯಾಗಿ ಹಂಚಿಕೆಯನ್ನು ಮಾಡಿದ್ದಾರೆ. ನಿಮಗೆ ಇನ್ನೊಮ್ಮೆ ಗೊತ್ತಾಗಲಿಲ್ಲಪ್ಪ ಅಂದರೆ ಇನ್ನೊಮ್ಮೆ ನೀವು ವಿಡಿಯೋನ ನೋಡ್ಕೋಬೋದು. ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಲು ಶೈಕ್ಷಣಿಕ ಅರ್ಹತೆ ಎಷ್ಟು ಮುಗಿಸಿರಬೇಕು ಅಂತ ನೋಡ್ತಾ ಹೋಗಿ. ಇಲ್ಲಿ ಸ್ನಾತಕೋತ್ತರ ಶಿಕ್ಷಕರಿಗೆ ಮಾಸ್ಟರ್ ಡಿಗ್ರಿ ಇನ್ ರಿಲೇಟೆಡ್ ಸಬ್ಜೆಕ್ಟ್, ಅಂದರೆ ನೀವು ಡಿಗ್ರಿ ಮೇಲೆ ಅಂದರೆ ಏನು ಪೋಸ್ಟ್ ಗ್ರಾಜ್ಯುಯೇಟ್ ಇರುತ್ತೋ ಅದನ್ನು ಮುಗಿಸಿ ಮಾಸ್ಟರ್ ಡಿಗ್ರಿನ ಕಂಪ್ಲೀಟ್ ಮಾಡಿರಬೇಕಾಗಿರುತ್ತೆ. ಹಾಗೆ ಸೈಂಟಿಫಿಕ್ ಸೂಪರ್ವೈಸರ್ ಹುದ್ದೆಗೆ 2nd ಕ್ಲಾಸ್ ಮಾಸ್ಟರ್ಸ್ ಡಿಗ್ರಿ ಇನ್ ಸೈಕಾಲಜಿಯಲ್ಲಿ ನೀವು 2nd ಕ್ಲಾಸ್ ಮಾಸ್ಟರ್ ಡಿಗ್ರಿಯನ್ನು ಮುಗಿಸಿರಬೇಕು. ಹಾಗೆ ಪದವೀಧರ ಶಿಕ್ಷಕರಿಗೆ ಗ್ರ್ಯಾಜುಯೇಷನ್ ನೀವು ಯಾವುದೇ ಡಿಗ್ರಿಯನ್ನು ಮುಗಿಸಿದ್ರು ಕೂಡ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಮುಖ್ಯ ಕಾನೂನು ಸಹಾಯಕ ಈ ಹುದ್ದೆಗೆ ನೀವು ಲಾದಲ್ಲಿ ಡಿಗ್ರಿಯನ್ನು ಮುಗಿಸಿರಬೇಕು. ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಗೆ ಬ್ಯಾಚುಲರ್ ಡಿಗ್ರಿ ಲಾದಲ್ಲಿ ಬ್ಯಾಚುಲರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ದೈಹಿಕ ತರಬೇತಿ ಬೋಧಕ ಇಂಗ್ಲೀಷ್ ಮೀಡಿಯಂ ಇಲ್ಲಿ ನೋಡ್ತಾ ಹೋಗಿ. ಗ್ರ್ಯಾಜುಯೇಟ್ ಫ್ರಮ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಡಿಪ್ಲೊಮಾ ಇನ್ ಫಿಸಿಕಲ್ ಟ್ರೈನಿಂಗ್ ಅಥವಾ BPEd ಇಲ್ಲಿ ನೀವು ಯಾವುದೇ ಸಂಸ್ಥೆಯಿಂದ ನೀವು ಫಿಸಿಕಲ್ ಟ್ರೈನಿಂಗ್ ಡಿಪ್ಲೊಮಾದಲ್ಲಿ ಮತ್ತು BPEdನ್ನು ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಸಿಗುತ್ತೆ. ಹಾಗೆ ವೈಜ್ಞಾನಿಕ ಸಹಾಯಕ ಮತ್ತು ತರಬೇತಿ ಇಲ್ಲಿ 2nd ಕ್ಲಾಸ್ ಇಲ್ಲಿ ಕೂಡ ಸೈಕಾಲಜಿಯಲ್ಲಿ ನೀವು 2nd ಕ್ಲಾಸ್ ಮಾಸ್ಟರ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಕಿರಿಯ ಅನುವಾದಕ ಹಿಂದಿ ಇಲ್ಲಿ ಮಾಸ್ಟರ್ ಡಿಗ್ರಿ ಇನ್ ಹಿಂದಿ ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಹಿರಿಯ ಪ್ರಚಾರ ನಿರೀಕ್ಷಕರು ಇಲ್ಲಿ ಕೂಡ ನೋಡಿ ಯಾವ ಸಂಸ್ಥೆಯಿಂದ ಡಿಪ್ಲೊಮಾದಲ್ಲಿ ನೀವು ಪಬ್ಲಿಕ್ ರಿಲೇಷನ್ಸ್ ಅಥವಾ ಅಡ್ವರ್ಟೈಸಿಂಗ್, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್ ಇವು ಸಬ್ಜೆಕ್ಟ್ಗಳಿಂದ ನೀವು ಪಾಸ್ ಆಗಿರಬೇಕು.
ಹಾಗೆ ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು ಇಲ್ಲಿ ಗ್ರ್ಯಾಜುಯೇಷನ್ ಪ್ಲಸ್ ಡಿಪ್ಲೊಮಾ ಇನ್ ಲೇಬರ್ ವೆಲ್ಫೇರ್ ಹಾಗೆ ಸೋಷಿಯಲ್ ವೆಲ್ಫೇರ್ ಆರ್ LLB ವಿತ್ ಲೇಬರ್ ಲಾಸ್. ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿ ಇದರ ನಂತರ ಇಲ್ಲಿ ಡಿಪ್ಲೊಮಾದಲ್ಲಿ ಲೇಬರ್ ವೆಲ್ಫೇರ್ ಅಥವಾ ಸೋಷಿಯಲ್ ವೆಲ್ಫೇರ್ ಅಥವಾ LLB ಅಥವಾ ಲೇಬರ್ ಲಾಸ್ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಅವಕಾಶ ಕೊಡಲಾಗಿದೆ. ಹಾಗೆ ಗ್ರಂಥಪಾಲಕ ಇಲ್ಲಿ ನೋಡ್ತಾ ಹೋಗಿ ಬ್ಯಾಚುಲರ್ ಆಫ್ ಲೈಬ್ರರಿ ಸೈನ್ಸಸ್ 4 ವರ್ಷ ಕಂಪ್ಲೀಟ್ ಮಾಡಿರಬೇಕು ಅಥವಾ ನೀವು ಡಿಪ್ಲೊಮಾದಲ್ಲಿ ಲೈಬ್ರೇರಿಯನ್ಶಿಪ್ ಕಂಪ್ಲೀಟ್ ಮಾಡಿದರೆ ಈ ಹುದ್ದೆಗೆ ಅರ್ಜಿಯನ್ನು ಕೂಡ ಸಲ್ಲಿಸಲು ಅವಕಾಶ ಕೊಡಲಾಗಿದೆ. ಹಾಗೆ ಸಂಗೀತ ಶಿಕ್ಷಕ ಮಹಿಳೆ ಈ ಹುದ್ದೆಗೆ BA ಡಿಗ್ರಿ ಅಥವಾ ಇದರ ಜೊತೆಗೆ ಮ್ಯೂಸಿಕನ್ನು ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಅಂದರೆ ಮ್ಯೂಸಿಕ್ ಕ್ಲಾಸ್ಗಳೇನಿರುತ್ತೆ ಅದರಲ್ಲೂ ಅವುಗಳನ್ನು ನೀವು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಪ್ರಾಥಮಿಕ ರೈಲ್ವೆ ಶಿಕ್ಷಕರು ಇಲ್ಲಿ 12ನೇ ತರಗತಿ ಅಥವಾ ಬ್ಯಾಚುಲರ್ ಆಫ್ ಎಜುಕೇಷನ್ B.Ed ವಿತ್ ಅಟ್ಲೀಸ್ಟ್ 50 ಮಾರ್ಕ್ಸ್ ಆ್ಯಂಡ್ ಸೆಕೆಂಡ್ ಇಯರ್ ಡಿಪ್ಲೊಮಾ ಇನ್ ಎಲಿಮೆಂಟರಿ ಎಜುಕೇಷನ್. ಅಂದರೆ ನೋಡ್ತಾ ಹೋಗಿ ನೀವು 12ನೇ ತರಗತಿ ಅಥವಾ B.Edನಲ್ಲಿ 50 ಮಾರ್ಕ್ಸ್ ಜೊತೆಗೆ 2 ವರ್ಷ ಡಿಪ್ಲೊಮಾ ಎಲಿಮೆಂಟರಿ ಎಜುಕೇಷನನ್ನು ಮುಗಿಸಿರಬೇಕು. ಇದರ ನಂತರ ನೀವು TET ಅಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕೂಡ ಪಾಸಾಗಿದ್ದರೆ ಈ ಹುದ್ದೆಗೆ ಅರ್ಜಿನ ಸಲ್ಲಿಸಲು ಅವಕಾಶ ಕೊಡಲಾಗಿದೆ. ಹಾಗೆ ಇಲ್ಲಿ ಸಹಾಯಕ ಶಿಕ್ಷಕ ಮಹಿಳೆ ಅಥವಾ ಕಿರಿಯ ಶಾಲೆ ಇವರಿಗೆ ಕೂಡ 12ನೇ ತರಗತಿ ಅಥವಾ ಬ್ಯಾಚುಲರ್ ಆಫ್ ಎಜುಕೇಷನ್ ಅಂದರೆ B.Ed ಜೊತೆಗೆ ಅಟ್ಲೀಸ್ಟ್ ನೀವು 50 ಮಾರ್ಕ್ಸ್ ಜೊತೆಗೆ 2 ವರ್ಷ ಡಿಪ್ಲೊಮಾದಲ್ಲಿ ಎಲಿಮೆಂಟರಿ ಎಜುಕೇಷನನ್ನು ಮುಗಿಸಿರಬೇಕು. ಇದರ ನಂತರ ನೀವು ಪಾಸ್ ಇನ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ TET ಎಕ್ಸಾಮನ್ನು ಪಾಸಾಗಿರಬೇಕು. ಇದರ ನಂತರ 2 ವರ್ಷ ಡಿಪ್ಲೊಮಾದಲ್ಲಿ ನೀವು ಸ್ಪೆಷಲ್ ಎಜುಕೇಷನನ್ನು ಕಂಪ್ಲೀಟ್ ಮಾಡಿರಬೇಕು. ಹಾಗೆ ಪ್ರಯೋಗಾಲಯ ಸಹಾಯಕ ಶಾಲೆಗೆ ನೋಡಿ 12ನೇ ತರಗತಿ ಜೊತೆಗೆ ನೀವು ಸೈನ್ಸ್ ಮತ್ತು 1 ವರ್ಷ ಎಕ್ಸ್ಪೀರಿಯನ್ಸ್ ಪ್ಯಾಥಾಲಜಿಕಲ್ ಮತ್ತು ಬಯೋಕೆಮಿಕಲ್ ಲ್ಯಾಬೊರೇಟರಿಯನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಹಾಗೆ ಲ್ಯಾಬ್ ಸಹಾಯಕ ಗ್ರೇಡ್ 3 ರಸಾಯನಶಾಸ್ತ್ರಜ್ಞ ಮತ್ತು ಮೆಟಲರ್ಜಿಸ್ಟ್ ಹುದ್ದೆಗೆ 12ನೇ ತರಗತಿ ಜೊತೆಗೆ ನೀವು ಸೈನ್ಸ್ನಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮತ್ತು ಡಿಪ್ಲೊಮಾದ ಸರ್ಟಿಫಿಕೇಟ್ ಲ್ಯಾಬ್ ಕೂಡ ಸರ್ಟಿಫಿಕೇಟ್ ಲ್ಯಾಬ್ ಸರ್ಟಿಫಿಕೇಟ್ ಇರುತ್ತೆ ಡಿಪ್ಲೊಮಾದಲ್ಲಿ, ಅದು ಕೂಡ ನಿಮಗೆ ಇಲ್ಲಿ ಬೇಕಾಗುತ್ತೆ. ಹಾಗೆ ವಯೋಮಿತಿಯನ್ನು ನೋಡ್ತಾ ಹೋಗಿ ಸ್ನಾತಕೋತ್ತರ ಶಿಕ್ಷಕರಿಗೆ 18ರಿಂದ 48, ಸೈಂಟಿಫಿಕ್ ಸೂಪರ್ವೈಸರ್ಗಳಿಗೆ 18ರಿಂದ 38, ಹಾಗೆ ಪದವೀಧರ ಶಿಕ್ಷಕರಿಗೆ 18ರಿಂದ 48, ಇಲ್ಲಿ ಮುಖ್ಯ ಕಾನೂನು ಸಹಾಯಕರಿಗೆ 18ರಿಂದ 43, ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ 18ರಿಂದ 35, ದೈಹಿಕ ತರಬೇತಿ ಬೋಧಕರಿಗೆ ಇಲ್ಲಿ 18ರಿಂದ 48, ಹಾಗೆ ವೈಜ್ಞಾನಿಕ ಸಹಾಯಕ ತರಬೇತಿ 18ರಿಂದ 38, ಹಾಗೆ ಕಿರಿಯ ಅನುವಾದಕ ಹಿಂದಿ ಇವರಿಗೆ 18ರಿಂದ 36, ಹಿರಿಯ ಪ್ರಚಾರ ನಿರೀಕ್ಷಕರು ಇವರಿಗೆ 18ರಿಂದ 36, ಹಾಗೆ ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು ಇವರಿಗೆ 18ರಿಂದ 36, ಗ್ರಂಥಪಾಲಕ ಇವರಿಗೆ 18ರಿಂದ 33, ಸಂಗೀತ ಶಿಕ್ಷಕ ಮಹಿಳೆ ಇವರಿಗೆ 18ರಿಂದ 48, ಹಾಗೆ ಸಹಾಯಕ ಶಿಕ್ಷಕ ಮಹಿಳೆ ಮತ್ತು ಕಿರಿಯ ಶಾಲೆ ಇವರಿಗೆ 18ರಿಂದ 48, ಹಾಗೆ ಪ್ರಯೋಗಾಲಯ ಸಹಾಯಕ ಶಾಲೆ 18ರಿಂದ 48, ಲ್ಯಾಬ್ ಸಹಾಯಕ ಗ್ರೇಡ್ 3 ರಸಾಯನಶಾಸ್ತ್ರಜ್ಞ ಮತ್ತು ಮೆಟಲರ್ಜಿಸ್ಟ್ ಇವರಿಗೆ 18ರಿಂದ 33. ಈಗ ನಾನು ಮೇಲೆ ಏನು ಹೆಸರುಗಳನ್ನು ಹೇಳ್ತಾ ಹೋದೆ, ಇಲ್ಲಿ ನೀವು ಸಂಬಳವನ್ನು ಕೂಡ ನೋಡ್ತಾ ಹೋಗಿ 47,600 ಸ್ನಾತಕೋತ್ತರ ಶಿಕ್ಷಕರಿಗೆ, ಹಾಗೆ ವೈಜ್ಞಾನಿಕ ಮೇಲ್ವಿಚಾರಕರಿಗೆ 44,900. ಇಲ್ಲಿ ಅಷ್ಟು ನೋಡಿ ಪದವಿ ಶಿಕ್ಷಕರಾಗಿರ್ಬೋದು, ಮುಖ್ಯ ಕಾನೂನು ಸಹಾಯಕ, ಹಾಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮತ್ತು ದೈಹಿಕ ತರಬೇತಿ ಬೋಧಕ ಇವರೆಲ್ಲರಿಗೂ ಸೇಮ್ ಪೇಮೆಂಟ್ ಅಂದರೆ 44,900 ರೂಪಾಯಿ ಇರುತ್ತೆ. ಹಾಗೆ ಇಲ್ಲಿ ವೈಜ್ಞಾನಿಕ ಸಹಾಯಕ ತರಬೇತಿ, ಕಿರಿಯ ಅನುವಾದಕ ಹಿಂದಿ, ಹಿರಿಯ ಪ್ರಚಾರ ನಿರೀಕ್ಷಕರು, ಸಿಬ್ಬಂದಿ ಮತ್ತು ಕಲ್ಯಾಣ ನಿರೀಕ್ಷಕರು, ಗ್ರಂಥಪಾಲಕ, ಸಂಗೀತ ಶಿಕ್ಷಕ ಮಹಿಳೆ, ಪ್ರಾಥಮಿಕ ರೈಲ್ವೆ ಶಿಕ್ಷಕರು, ಸಹಾಯಕ ಶಿಕ್ಷಕ ಮಹಿಳೆ ಮತ್ತು ಕಿರಿಯ ಶಾಲೆ ಇವರಿಗೆಲ್ಲರಿಗೂ ಕೂಡ ಸೇಮ್ ಪೇಮೆಂಟ್ ಅಂದರೆ 35,400 ರೂಪಾಯಿವರೆಗೆ ಇರುತ್ತೆ. ಹಾಗೆ ಕೊನೆಯದಾಗಿ ಇಲ್ಲಿ ಲ್ಯಾಬ್ ಸಹಾಯಕ ಗ್ರೇಡ್ 3 ರಸಾಯನಶಾಸ್ತ್ರಜ್ಞ ಮತ್ತು ಮೆಟಲರ್ಜಿಸ್ಟ್ ಇವರಿಗೆ 19,900 ರೂಪಾಯಿ ಇಲ್ಲಿ ತಿಂಗಳ ಪೇಮೆಂಟ್ ಇರುತ್ತೆ. ಹಾಗೆ ಇಲ್ಲಿ ಅರ್ಜಿ ಶುಲ್ಕವನ್ನು ನೋಡ್ತಾ ಹೋಗಿ SC ST PWBD ಫೀಮೇಲ್ ಮತ್ತು ಟ್ರಾನ್ಸ್ಜೆಂಡರ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಉಳಿದ ಎಲ್ಲ ಅಭ್ಯರ್ಥಿಗಳಿಗೆ ಇಲ್ಲಿ 500 ರೂಪಾಯಿ ಅರ್ಜಿ ಶುಲ್ಕವನ್ನು ನೀಡಲಾಗಿದೆ. ಇಲ್ಲಿ ನಿಮ್ಮ ಈ ಹುದ್ದೆಗೆ ಅರ್ಜಿನ ಸಲ್ಲಿಸುವ ಲಿಂಕ್ ಬೇಕಾದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಡೈರೆಕ್ಟಾಗಿ ಅರ್ಜಿನ ಸಲ್ಲಿಸಬಹುದು. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ KPTCL ಹುದ್ದೆಗೆ ಯಾರ್ಯಾರು ಅರ್ಜಿನ ಸಲ್ಲಿಸಿದ್ರು ಅವರ ಒಂದು ಅಂದರೆ ಹುಬ್ಬಳ್ಳಿ, ಚಾಮುಂಡೇಶ್ವರಿ, ಹಾಗೆ ಮಂಗಳೂರು, ಗುಲ್ಬರ್ಗ ಮತ್ತು ಇವು ಎಲ್ಲ ನಿಗಮಗಳ ಒಂದು ಕಟಾಪ್ ಲಿಸ್ಟ್ 2022ರ ಕಟಾಪ್ ಲಿಸ್ಟ್ಗಳ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅವು ಬೇಕಂದರೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಅವುಗಳನ್ನು ನೋಡ್ಕೊಬೇಕು.